ಬರ್ಬೇಕು ದೊಡ್ಡವರು. ಇವಾಗ ಏನು ಬಿಡುವಾಗಿದ್ದು ನಮ್ಮ ಹುಡುಗ ನೋಡ್ಬೇಕು ನಿಮ್ಗೆ. ಬರ್ರೆ ಒಂದು ಒಳ್ಳೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಇವತ್ತು. ನಾವು ಅರ್ಧ ಕೆ ಜಿ ಚಿಕನ್ಗೆ 1 ಸ್ಪೂನ್ ಪೆಪ್ಪರು ಮತ್ತು 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಸೋಂಪು ಮತ್ತು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ವಿ. ಇದನ್ನ ಹಾಕ್ಕೊಂಡು ಫಸ್ಟು ರೋಸ್ಟ್ ಮಾಡ್ಕೊಳ್ಳಿ. ಹುರ್ಕೊಂಡಿದ್ದೆಲ್ಲ ಆಯಿತು. ಇದನ್ನ ಚೆನ್ನಾಗಿ ಆರಿಸ್ಕೊಳ್ಳಿ. ಇವಾಗ ನೋಡಿ, ಈಗ ಆರಿಸಿದ್ದೆಲ್ಲ ಆಗೈತೆ. ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡು. ಈ ಥರ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಕರ್ಬೇವಿನ ಸೊಪ್ಪು ಹಾಕಿ ಫಸ್ಟು. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನೋಡಿ ಗೈಸ್, ಬೆಳ್ಳುಳ್ಳಿಂದ ಮೀಡಿಯಮ್ ರೋಸ್ಟ್ ಮಾಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ ತೊಗೊಂಡು ಪಕ್ಕಿಟ್ಕೊಳ್ಳಿ. ನೋಡಿ ಗೈಸ್, ಇವಾಗ ಇದಕ್ಕೆ ಒಂದು 4 ಒಣಗಿರೋ ಮೆಣಸಿನ್ಕಾಯಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದನ್ನು ಸ್ವಲ್ಪ ತೆಗೆದು ಪಕ್ಕಿಟ್ಕೊಳ್ಳಿ. ನೋಡಿ, ಇವಾಗ ಒಂದು ಕಪ್ಪಷ್ಟು ಈರುಳ್ಳಿ ತೊಗೊಂಡು ಹಾಕೊಳ್ಳೋದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಬರೋದಂತೆ ರೋಸ್ಟ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಿ, ಅದು ಸ್ವಲ್ಪ ಹಾಕ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇದಕ್ಕೆ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ. ಇದಕ್ಕೆ ಸ್ಕಿನ್ ಔಟ್ 1/2 kg ಚಿಕನ್ ಆ್ಯಡ್ ಮಾಡ್ತೀನಿ. ಇವಾಗ ಒಂದು ಅರ್ಧ ಸ್ಪೂನು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಮತ್ತು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಿ, ಹಂಗೆ ಬೇಯಲಿ. ನೋಡಿ ಗೈಸ್, ಇವಾಗ ಒಂದು 80% ಆಫ್ ದಿ ಚಿಕನ್ ಬೆಂದೈತೆ. ಇವಾಗ ಈ ಪೌಡ್ರ್ ಹಾಕ್ಕೊಳ್ಳಿ ಇದಕ್ಕೆ. ನೋಡಿ, ಈ ಥರ ಕಲಿಸ್ಕೊಡ್ತಾಯಿರಿ. ನೋಡಿ ಗೈಸ್, ಎಲ್ಲ ರೆಡಿ ಆಗೈತೆ. ನೋಡಿ, ಕಲರೆಲ್ಲ ಯಾವ ಥರ ಬಂದೈತೆ ಅಂತ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಇದಕ್ಕೆ. ನೋಡಿ ಗೈಸ್, ಅವಾಗೆ ಹುರಿದಿಟ್ಕೊಂಡಿರೋ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದಕ್ಕೆ. ಇವಾಗ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಡಿ. ಅಷ್ಟೇ ಗೈಸ್, ರೆಡಿ ಆಯಿತು. ನೋಡಿ ಗೈಸ್, ರೆಡಿ ಆಗೈತೆ ಪೆಪ್ಪರ್ ಡ್ರೈ ಚಿಕನ್ನು. ಬರೀ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ಟೇಸ್ಟ್ ಮಾಡೋದು ಸೂಪರ್ ಆಗೈತೆ ಗೈಸ್. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ, ಮಸ್ತಾಗೈತೆ.